ಬೆಂಗಳೂರು ಮಂತ್ರಿಗಳಿಲ್ಲ. ಯಾರೋ ಬಂದು ಮಂತ್ರಿಗಳಾಗ್ತಾರೆ ಇಲ್ಲಿ, ಇನ್ಚಾರ್ಜ್ ಮಿನಿಸ್ಟ್ರುಗಳು. ಅವ್ರಿಗೆ ಆಸಕ್ತಿ ಇರಲ್ಲ. ಈ ಪರಿಸ್ಥಿತಿಯಲ್ಲಿ ಬೆಂಗಳೂರು ನಿಜಕ್ಕೂ ಒಂದು ರೀತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅನಾಥ ಆಗೋಗ್ಬಿಟ್ಟಿದೆ. ಇದರ ವಿರುದ್ಧ ನಾವು ಚುನಾವಣೆ ಬೇಗ ನಡೆಸಿ ಅಭಿವೃದ್ಧಿ ಆಗಲಿ, ಸ್ಥಳೀಯ ಸಂಸ್ಥೆಗೆ ಆದ್ಯತೆ ಕೊಡಿ ಅನ್ನೋ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟಲ್ಲೂ ಕೂಡ ವಾದ ಮಾಡುವಂಥದ್ದಕ್ಕೆ ನಮ್ಮ ತಂಡನೂ ಕೂಡ ರಚನೆಯನ್ನು ಮಾಡಿದಿರಿ. 15 ಜನ ತಂಡ ಕೂಡ ರಚನೆಯನ್ನು ಮಾಡಿದಿರಿ. ನಮ್ಮ ದೃಷ್ಟಿ ಇರೋದು ಮುಖ್ಯವಾಗಿ ಬೆಂಗಳೂರು ಅಭಿವೃದ್ಧಿ ಆಗಬೇಕು, ಚುನಾವಣೆ ಬೇಗ ಆಗಬೇಕು. ಬಹಳ ಒಂದು ರೀತಿ ಬೆಂಗಳೂರು ಕಾನೂನು ಸುವ್ಯವಸ್ಥೆ ಮಾಫಿಯಾ ಕೈಗೆ ಹೊರಟೋಗಿದೆ, ಡಾನ್ಗಳ ಕೈಗೆ ಹೊರಟೋಗ್ಬಿಟ್ಟಿದೆ. ಯಾರು ಕೇಳೋರು ಹೇಳೋರು ಇಲ್ಲ. ಇಡೀ ರಾಜ್ಯದ ಪರಿಸ್ಥಿತಿನೇ ಹಂಗೆ ಕಾಣ್ತಾ ಇದೆ. ಮೈಸೂರು ಗಲಭೆ ಇರ್ಬೋದು, ಹುಬ್ಳಿ ಗಲಭೆ ಇರ್ಬೋದು, ಕೋರಮಂಗಲದಲ್ಲಿ ಆದಂಥ ಘಟನೆ ಇರ್ಬೋದು, ಬಾಂಬ್ ಬ್ಲಾಸ್ಟ್ಗಳಿರ್ಬೋದು, ಇವತ್ತು ಕೋರಮಂಗಲದಲ್ಲಿ ಆಗಿರುವಂಥ ರೇಪ್ ಇರ್ಬೋದು. ಕಾನೂನು ಸಚಿವರು ಗೃಹ ಸಚಿವರು ಇದಾರೋ ಇಲ್ಲೋ ಅನ್ನೋಷ್ಟು ಮಟ್ಟಿಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಜನ ಇವತ್ತೇನಾದರೂ ರಕ್ಷಣೆ ಬೇಕು ಅಂದರೆ ಅವರೇ ಆತ್ಮರಕ್ಷಣೆ ಮಾಡ್ಕೊಬೇಕು. ಇವತ್ತು ಅವರೇ ರಕ್ಷಣೆಯನ್ನು ಮಾಡ್ಕೊಬೇಕು. ಆ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಇವರು ಈ ಗ್ಯಾರಂಟಿ ಅನ್ನೋ ಗುಂಗಲ್ಲಿ 2,000 ಕೊಟ್ಬಿಟ್ರೆ ಅವರೇ ಪೊಲೀಸರು ಇಟ್ಕೊಬೋದು, 2,000 ಕೊಟ್ಬಿಟ್ರೆ ಅವರೇ ವಾಚ್ಮ್ಯಾನ್ ಇಟ್ಕೊಬೋದು ಅಂತೇಳಿ ಇನ್ನು ಭ್ರಮೆಯಲ್ಲಿದ್ದಾರೆ. ಅದಕ್ಕೆ ಎಲ್ಲ ಘಟನೆಗಳು ನಡೀತಾ ಇದೆ. ನಿಜಕ್ಕೂ ಈ ಸರ್ಕಾರ ಬಂದ ಮೇಲೆ ದಿನನಿತ್ಯ ಕೊಲೆ ಸುಲಿಗೆ ಇವೆಲ್ಲನೂ ಕೂಡ ನಿರಂತರ ಆಗಿದೆ. ಈ ಸರ್ಕಾರಕ್ಕೆ ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಈ ಸರ್ಕಾರ ತೊಲಗಿದ್ರೆ ಸಾಕು ಅನ್ನೋ ಮಟ್ಟಿಗೆ ಜನ ಬಂದಿದ್ದಾರೆ. ಈಗ ಇಲ್ಲಿ ಸಿಎಂ ಅವರು ಇಲ್ಲಲ್ಲ, ಸಿಎಂ ಅವರು ಉಸ್ತುವಾರಿ ಇಲ್ಲ. ಈಗ ನಾವು ನಮ್ಮ ಸರ್ಕಾರ ಇದ್ದವು ಯಡಿಯೂರಪ್ಪನವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಜಿಲ್ಲಾ ಉಸ್ತುವಾರಿ ಆಗಿದ್ದರು, ಮುಖ್ಯಮಂತ್ರಿಗಳಾಗಿ ಉಸ್ತುವಾರಿಯನ್ನು ತಗೊಂಡಿದ್ರು. ಈಗ ಮುಖ್ಯಮಂತ್ರಿಗಳು ಇಲ್ಲ, ಉಪಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ. ಏನೋ ಹೊಸದಾಗಿ ಏನೋ ಬೆಂಗಳೂರನ್ನು ಉದ್ಧಾರ ಮಾಡ್ತಾರೆ ಅಂದರೆ ಅವರೇ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರನ್ನು ಭಗವಂತನಿಗೆ ಅರ್ಪಣೆ ಮಾಡಿ ದೇವರೇ ಕಾಪಾಡಿ ಬೆಂಗಳೂರನ್ನ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡಿ, ಅದು ಅವರ ಆಂತರಿಕ ವಿಚಾರ, ಅವರ ಪಕ್ಷದ ಆಂತರಿಕ ವಿಚಾರ. ಯಾರನ್ನ ಮಾಡಲಿ ಬೆಂಗಳೂರನ್ನ ಉದ್ಧಾರ ಮಾಡೋರು ಮಾಡಿ ಅಂತ ನಾವು ಹೇಳ್ಬೋದು ಅಷ್ಟೇ. ಬೆಂಗಳೂರನ್ನ ಉದ್ಧಾರ ಮಾಡೋರು, ಬೆಂಗಳೂರು ಬಗ್ಗೆ ಜ್ಞಾನ ಇರ್ತಕ್ಕಂಥವ್ರು, ಬೆಂಗಳೂರ ಗೊತ್ತಿರೋ ಅಂಥವ್ರು, ಬೆಂಗಳೂರು ಪರಿಚಯ ಇರೋರಾದರೆ ಒಳ್ಳೇದು. ಧನ್ಯವಾದ.